ಬಜೆಟ್ ಅಧಿವೇಶನದ ನಡುವೆ ಸಂಪುಟ ಪುನಾರಚನೆಯ ಕೂಗು ಕೂಡ ಕೇಳಿಬರ್ತಾ ಇದೆ. ಹಿರಿಯ ಕಿರಿಯ ಶಾಸಕರಿಂದ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇವೆ. ಕ್ಯಾಬಿನೆಟ್ ಸೇರೋದಕ್ಕೆ ಶಾಸಕರಿಂದ ಮುಂದುವರಿದ ಸರ್ಕಸ್. ಹೇಗಾದ್ರೂ ಮಾಡಿ ಸಚಿವ ಸಂಪುಟದ ಸದಸ್ಯರಾಗಲೇಬೇಕು ಅನ್ನುವಂತ ಕಾರಣಕ್ಕೆ ಶಾಸಕರು ಈಗ ದುಂಬಾಲ್ ಬೀಳ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಶಾಸಕರು ಒತ್ತಾಯಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಹಾಗಾದ್ರೆ? ಸಿಎಂ ಸಿದ್ದರಾಮಯ್ಯನವರೇನೋ ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ರು. ಬಟ್ ತದನಂತರದಲ್ಲಿ ಈಗ ಶಾಸಕರು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅನ್ನೋದ್ರ ಬಗ್ಗೆ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಸಚಿವ ಸಂಪುಟಕ್ಕೆ ಹೊಸದಾಗಿ ಸೇರ್ಬಹುದು, ಯಾರಿಗೆ ಕೊಡ್ಬಹುದು, ಇದ್ರ ಬಗ್ಗೆ ಅಂತೂ ಸಾಕಷ್ಟು ಚರ್ಚೆಗಳಾಗ್ತಾನೆ ಇದೆ. ಬಟ್ ಸದ್ಯಕ್ಕೆ ಸಂಪುಟ ಸರ್ಜರಿ ಆಗುತ್ತಾ, ಇದೇ ಪ್ರಶ್ನಾರ್ಥಕವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಿದೆಯಾ ಇಲ್ವಾ, ಇವರೇ ಕಂಟಿನ್ಯೂ ಆಗ್ತಾರಾ, ಸಚಿವ ಸಂಪುಟದಲ್ಲಿ ಏನಾದರೂ ಬದಲಾವಣೆ ಮಾಡೋದಾದ್ರೂ ಕೂಡ ಯಾವಾಗ, ಅದಕ್ಕೇನಾದರೂ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ಯಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರೇ ಉತ್ತರವನ್ನು ಕೊಡಬೇಕಾಗುತ್ತೆ. ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತೇಳಿ ಕಾಯ್ತಾನೆ ಇದ್ದಾರೆ ಶಾಸಕರು. ಕಾರಣ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಆಗಬಹುದು ಅನ್ನುವಂಥ ಒಂದು ವೇಟಿಂಗ್ ಇತ್ತು. ಬಟ್ ಅದು ಕೂಡ ಈಗ ಮುಗ್ದು ಹೋಗಿದೆ. 2026 ಬಂದರೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಇನ್ನೂ ಆಗಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಶಾಸಕರು. ಇದರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಕುತೂಹಲ ಇದೆ.